ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋದೊಳಗಡೆ ಹೋಗಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇಂಟ್ರೆಸ್ಟ್ ಆಗಿರೋ ವೀಡಿಯೋಗಳೆಲ್ಲ ನಮ್ಮ ಚಾನಲಲ್ಲೇ ಬರೋದು. ಹಂಗಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಕೈಲಾದಂಥ ಬೆಸ್ಟ್ನ ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ನೋಡ್ಕೊಂಡು ಬರೋಣ ಅಂತಂದರೆ, ಕನ್ನಡದಲ್ಲಿ 1-2-3 ಸೂಪರ್ ಹಿಟ್ ಮೂವಿಗಳನ್ನ ಕೊಟ್ಟು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬರದೇ ಇರುವಂಥ ಹೀರೋಯಿನ್ಸ್ ಈಗ ಹೇಗಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಆ್ಯಕ್ಟರ್ ಪಾರ್ವತಿ ಇವರು ಮಿಲನ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ. ಮಿಲನ ಮೂವಿ ರಿಲೀಸ್ ಆಗಿದ್ದು 2007ರಲ್ಲಿ. ಈ ಮೂವಿ ಆ ಟೈಮಲ್ಲೇ ಸಖತ್ ಫೇಮಸ್ ಆಗಿತ್ತು. 2 ಸಲ ನೋಡಿದ್ರು ಬೇಜಾರಾಗದೇ ಇರುವಂಥ ಮೂವಿ. ಪಾರ್ವತಿಯವರು ಈಗಲೂ ತಮಿಳು, ತೆಲುಗು ಅಂತ ತುಂಬ ಫಿಲಮಲ್ಲಿ ಬ್ಯುಸಿಯಾಗಿದ್ದಾರೆ. ಅವರ ರೀಸೆಂಟ್ ಪಿಕ್ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಇರೋದು ಸತ್ಯ ಈಸ್ ಇನ್ ಲವ್ ಅಲ್ಲಿ ಮಾಡಿರೋ ಜೆನಿಲಿಯಾ ಅವರು. ಇವರು ಕನ್ನಡದಲ್ಲಿ ಇದೊಂದೇ ಮೂವಿ ಮಾಡಿರೋದು. ಆದರೆ ತಮಿಳ್, ತೆಲುಗು, ಹಿಂದಿ ಅಂತ ಒಂದು ಟೈಮಲ್ಲಿ ಸಖತ್ ಬ್ಯುಸಿಯಾಗಿದ್ದಂಥ ಹೀರೋಯಿನ್. ಇವ್ರ ಆ್ಯಕ್ಟಿಂಗ್ ತುಂಬ ಕ್ಯೂಟಾಗಿರುತ್ತೆ. ಅವರು ರೀಸೆಂಟಾಗಿ ಹೆಂಗಿದ್ದಾರೆ ಅಂತ ಕೇಳಿದ್ರೆ, ಮೊದಲು ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. 2 ಗಂಡು ಮಕ್ಕಳಿದೆ, ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಶಾಸ್ತ್ರಿ ಮೂವಿ ಆ್ಯಕ್ಟರ್ ಮಾನ್ಯ. ಈ ಮೂವಿಲಿ ಅವ್ರ ಕಣ್ಣು ನೋಡಿದ್ರೇ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ. ಕರ್ನಾಟಕದಲ್ಲಿ ಈ ಮೂವಿನ ಇಷ್ಟಪಡದಿರೋ ಯಾರೂ ಇರಲ್ಲ. ಯಾಕಂದರೆ ಅಷ್ಟೊಂದು ಟ್ವಿಸ್ಟು ಟರ್ನು ಈ ಮೂವಿಲಿ ಇರುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಇದು ಓವರಾಗಿ ಹೊಗಳ್ತಾ ಇದ್ದೀನಿ ಅನಿಸ್ತಾ ಇದೆ. ಓಕೆ, ಈಗ ಇವರ ರೀಸೆಂಟ್ ಪಿಕ್ಗಳನ್ನ ನೋಡ್ಕೊಂಡು ಬರೋಣ. ಆ್ಯಕ್ಟರ್ ಹನ್ಸಿಕಾ ಮೋಟ್ವಾನಿ. ಇವ್ರು ನಿಮಗೆ ಯಾರು ಅಂತ ಗೊತ್ತಾಗಿರಲ್ಲ. ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ಆಗ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ. ಕುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ನೆನಪಾಯ್ತಾ ಯಾರು ಅಂತ? ನಾನು ಯಾಕೆ ಸ್ಟಾರ್ಟಿಂಗ್ ಹೆಂಗೆ ಅಂದೆ ಅಂತಂದರೆ, ಇವರು ಕನ್ನಡದಲ್ಲಿ ಮಾಡಿರೋದು ಇದೊಂದೇ ಮೂವಿ. ಹಾಗಾಗಿ ನಮಗೆ ಕಂಡಿಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇವರು ತಮಿಳು, ತೆಲುಗು, ಹಿಂದಿ ಅಂತ ತುಂಬ ಮೂವೀಸ್ ಮಾಡಿದ್ದಾರೆ. ಓಕೆ, ಜಾಸ್ತಿ ಮಾತಾಡದೆ ಇವರ ರೀಸೆಂಟ್ ಪಿಕ್ನ ನೋಡ್ಕೊಂಡು ಬರೋಣ ಬನ್ನಿ. ಕುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ ಆಡೋಣ. ಆ್ಯಕ್ಟರ್ ಶೆರಿನ್. ನೀವು ಇವ್ರು ಕಂಡಿಡಿಯೋದು ಸ್ವಲ್ಪ ಕಷ್ಟನೇ. ಇವ್ರದ್ದೊಂದು ಸಾಂಗ್ ಪ್ಲೇ ಮಾಡ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಇವರ ಸಣ್ಣ ಸಣ್ಣ ಸಾಂಗಿಗೆ ಎಷ್ಟು ಜನ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಇವರ ರೀಸೆಂಟ್ ಪಿಕ್ ನೋಡ್ಕೊಂಡು ಬರೋಣ.